Hello everyone, this is Girisha, Assistant Professor, Government First Grade College, Badonali. In the last class, we discussed the participants of foreign exchange market. So, really commercial banks, forex dealers, ಅದೇ ರೀತಿ ನಮಗೆ ರಿಟೇಲ್ ಪಾರ್ಟಿಸಿಪೆಂಟ್ಸ್ಗಳು ಸೊ ಇವರೆಲ್ಲರೂ ಕೂಡ ನಾವು ಡಿಸ್ಕಷನ್ ಮಾಡಿ ಮತ್ತು ಸೆಂಟ್ರಲ್ ಬ್ಯಾಂಕ್ಸು ಸೊ ಅದ್ರ ಜೊತೆಗೆ MNCs ಅಥವಾ ಕಾರ್ಪೊರೇಟ್ಸ್ಗಳು ಕೂಡ ಒಂದು ಪಾರ್ಟಿಸಿಪೆಂಟ್ಸ್ ಆಗಿ ವರ್ಕ್ ಮಾಡ್ತವೆ ಅಂತ ನಾವು ಕಳೆದ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. Today in this class we are going to discussing the advantages and disadvantages of foreign exchange market. In this session we are going to discussing only advantages. Next session we are going to discussing the disadvantages of foreign exchange market. So first one, the advantages of foreign exchange markets are it's a large and global market. So very beginning I am telling foreign exchange market is a very large market and it's a global market. When it comes to the benefits of trading forex, its a sheer size and scale sit at the top of the list. As the world's largest financial market in the excess of $4 trillion US dollar in exchange on the average per day. So that's why it's a very big market, it's very large market. ಸೊ ನಾವು ಫಸ್ಟ್ ಅಡ್ವಾಂಟೇಜಸ್ ಏನು ಹೇಳ್ಬೋದಪ್ಪ ಅಂದರೆ ಈ ಫಾರೆಕ್ಸ್ ಮಾರ್ಕೆಟ್ ಅನ್ನೋದು ತುಂಬ ದೊಡ್ಡ ಮಾರುಕಟ್ಟೆ ಆಗಿರುತ್ತೆ. ಇದೊಂದು ಜಾಗತಿಕ ಮಾರುಕಟ್ಟೆ ಆಗಿರುತ್ತೆ. ಅಂದರೆ ಒಂದು ದಿನಕ್ಕೆ ಆ್ಯಾವ್ರೇಜ್ ಆಗಿ $4 trillion ಟ್ರಾನ್ಸಾಕ್ಷನ್ಗಳು ನಡೆಯುತ್ತೆ, ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅನ್ನೋದು ನಾವು ತಿಳ್ಕೊಂಡಾಗ ಇದರ ಒಂದು ಸ್ಕೇಲ್ ಎಷ್ಟಿದೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಯಾಕೆ ಇಷ್ಟು ದೊಡ್ಡ ಮಾರ್ಕೆಟ್ ಇದಾಗಿರುತ್ತೆ ಅಂತಂದರೆ ಬೇಸಿಕಾಗಿ every country is one way and another way are directly or indirectly engaged in the international business. ಸೊ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಯಾವ ಪ್ರತಿಯೊಂದು ದೇಶವೂ ಒಂದು ವಿಧದಲ್ಲಿ ಆಗಲಿ ಇನ್ನೊಂದು ವಿಧದಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಂಟರಿಂಗ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಹಾಗಾಗಿ ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಗೆ ಎಂಟ್ರ್ ಆಗೇ ಆಗುತ್ತೆ. ಯಾಕೆಂತಂದರೆ ನಾವು ಫಾರಿನ್ ಟ್ರೇಡ್ ಮಾಡ್ತಿದ್ದೀವಿ ಅಂದರೆ ನಮಗೆ ಮುಖ್ಯವಾಗಿ ಏನು ಬೇಕು, ಫಾರಿನ್ ಕರೆನ್ಸಿ ಬೇಕು. ಸೊ ಹಾಗಾಗಿ ನಮಗೆ ಫಾರಿನ್ ಕರೆನ್ಸಿ ಬೇಕು ಅಂದರೆ ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಗೆ ಎಂಟ್ರ್ ಆಗಲೇಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ದೇಶವೂ ಕೂಡ ಈ ಒಂದು ಮಾರ್ಕೆಟಲ್ಲಿ ಇರೋದ್ರಿಂದ ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಇರೋದ್ರಿಂದ ಇಟ್ಸ್ ಆ್ಯಕ್ಟ್ ಆಸ್ ಅ ಗ್ಲೋಬಲ್ ಮಾರ್ಕೆಟ್. ಸೊ ಇಟ್ಸ್ ಅ ಲಾರ್ಜ್ ಮಾರ್ಕೆಟ್, ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಕಂಪೇರ್ಡ್ ಟು ದ ಸಮ್ ಅದರ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಹಾಗಾಗಿ ಇದು ತುಂಬ ದೊಡ್ಡ ಮಾರ್ಕೆಟ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್ ನೋಡೋದಾದರೆ ಇಟ್ಸ್ ಗುಡ್ ಫಾರ್ ಬಿಗಿನರ್ಸ್. Accessibility is one of the biggest advantages of forex trading compared to the other market. It's relatively easy to enter and does not require a large initial investment for explaining its popularity with obvious traders. So it's a very good for beginners. ಯಾಕೆ ಅಂತಂದರೆ ಇಲ್ಲಿ ಫಾರಿನ್ ಎಕ್ಸ್ಚೇಂಜಲ್ಲಿ ನೀವು ವಿ ಕ್ಯಾನ್ ಇನ್ವೆಸ್ಟ್ ವಿತ್ ಅ ವೆರಿ ಲೋವರ್ ಅಮೌಂಟ್. ಸೊ ತುಂಬ ಕಡಿಮೆ ಅಮೌಂಟಿಂದ ನಾವೇನು ಮಾಡ್ಬೋದು, ಇಲ್ಲಿ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾಗಿ ಪ್ರಾರಂಭಿಕ ಹೂಡಿಕೆದಾರರು ಅಂತ ನಾವು ಏನು ಕರಿತೀವಿ ಅಥವಾ ಬಿಗಿನಿಂಗ್ ಇನ್ವೆಸ್ಟರ್ಸ್ ಅಂತ ನಾವು ಏನು ಕರಿತೀವಿ ಅವರಿಗೆ ತುಂಬ ಅನುಕೂಲಕರವಾದ ಒಂದು ಮಾರ್ಕೆಟ್ ಇದಾಗಿರುತ್ತೆ ಅಂತ ನಾವಿಲ್ಲಿ ಇದನ್ನು ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್, you can trade 24 hours a day. So that's why foreign exchange market is purely fully automated and an online market. There is no manual transactions taken place in this market. So you can purchase or you can sell whenever you want in the day of the 24 hours. ಸೊ ಒಂದು ದಿನದಲ್ಲಿ 24 ಗಂಟೆಯಲ್ಲಿ ನೀವು ಯಾವ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಯಾವ ಬೇಕಾದ್ರೂ ಸೇಲ್ ಮಾಡೋದು. ಇಟ್ಸ್ ಪ್ಯೂರ್ಲಿ ಆನ್ಲೈನ್ ಮಾರ್ಕೆಟ್. ಇದು ಒಂದು ಅಂತರ್ಜಾಲ ಮೂಲಕ ನಡೆಯುವಂಥ ಮಾರ್ಕೆಟ್ ಆಗಿರುತ್ತೆ. ಇಲ್ಲಿ ಯಾವುದೇ ಮ್ಯಾನ್ಯುವಲ್ ಟ್ರಾನ್ಸಾಕ್ಷನ್ಗಳು ಬರೋದಿಲ್ಲ. ಸೊ ಹಾಗಾಗಿ ನೀವು ಯಾವ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಯಾವ ಬೇಕಾದ್ರೂ ಸೇಲ್ ಮಾಡ್ಬೋದು ಅಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಅಂತ. ನೆಕ್ಸ್ಟು ದೇರ್ ಆರ್ ಲೋ ಟ್ರಾನ್ಸಾಕ್ಷನ್ ಕಾಸ್ಟ್. ಸೊ ನಾವು ಇಂಪಾರ್ಟೆನ್ಸಲ್ಲೂ ಕೂಡ ಅದನ್ನೇ ಹೇಳಿದ್ವಿ. ದ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಟ್ ಅಟ್ರಾಕ್ಟ್ಸ್ ವೆರಿ ಲೋವರ್ ರೇಟ್ ಆಫ್ ಟ್ರಾನ್ಸಾಕ್ಷನ್ ಕಾಸ್ಟ್. ಸೊ ತುಂಬ ಲಿಮಿಟೆಡ್ ಅಮೌಂಟು, ತುಂಬ ಲೋವರ್ ಕಾಸ್ಟ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಟ್ರಾನ್ಸಾಕ್ಷನ್ಗಳು. ಸೊ ಹಾಗಾಗಿ ಇಲ್ಲಿ ನಾವು ಬಿಗಿನರ್ ಇನ್ವೆಸ್ಟರ್ಸು ತುಂಬ ಕಡಿಮೆ ಅಮೌಂಟ್ ಇದ್ದರೂ ಕೂಡ ಅವ್ರು ಏನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ಇಟ್ ಅಟ್ರಾಕ್ಟ್ಸ್ ವೆರಿ ಲೋ ಟ್ರಾನ್ಸಾಕ್ಷನ್ ಕಾಸ್ಟ್. ತುಂಬ ಕಡಿಮೆ ಒಂದು ಟ್ರಾನ್ಸಾಕ್ಷನ್ ಕಾಸ್ಟ್ ಇಲ್ಲಿ ಇನ್ಕರ್ಡ್ ಆಗುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. Next one, it's a market with a high liquidity. So liquidity in the sense we can convert the financial instrument into cash. So in the purchasing in the foreign exchange market, you can purchase any foreign currency, you can immediately convert into cash without loss of their value or without the loss of their transaction cost or some other cost. ಸೊ ಇಲ್ಲಿ ಯಾವುದೇ ಕಾಸ್ಟ್ ಇನ್ಕರ್ಡ್ ಮಾಡ್ದಲೇ ಸೊ ಯಾವುದೇ ಒಂದು ಕರೆನ್ಸಿಯನ್ನು ನಾವೇನಾಗ್ಬೋದು ಕ್ಯಾಶ್ ಆಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಅಂಥ ಒಂದು ಮಾರ್ಕೆಟ್ ಯಾವುದಾಗಿರುತ್ತೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಗಿರುತ್ತೆ ಅಂತ. ಕ್ಲಿಯರಾ? ಸೊ ನೆಕ್ಸ್ಟ್ ಒನ್, ದಿರ್ ಇಸ್ ಎ ಗುಡ್ ಟೆಕ್ನಾಲಜಿ ಫಾರ್ ಟ್ರೇಡಿಂಗ್. ಸೊ ನಾನು ಆಲ್ರೆಡಿ ಹೇಳಿದೆ, ಕಂಪೇರ್ಡ್ ಟು ಅದರ್ ಮಾರ್ಕೆಟ್ ಸಚ್ ಆಸ್ ದೋಸ್ ಡೀಲಿಂಗ್ಸ್ ಇನ್ ದ ಸ್ಟಾಕ್ ಆ್ಯಂಡ್ ಶೇರ್ಸ್, ಫಾರೆಕ್ಸ್ ಟ್ರೇಡಿಂಗ್ ಆಸ್ ಎ ರಿಲೇಟಿವ್ಲಿ ನ್ಯೂ ಪ್ರಾಕ್ಟೀಸ್.
As such, it has been quicker adapt to the high technological advancement of the ಟ್ರೇಡಿಂಗ್ ವರ್ಲ್ಡ್. ಸೊ ಇಲ್ಲಿ ತುಂಬ ಲೇಟೆಸ್ಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ನಾವೇನು ಮಾಡ್ಬೋದು, ಇಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಬೋದು. ಇಟ್ಸ್ ಎ ಗುಡ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಅಂತ. ಸೊ ನೆಕ್ಸ್ಟು ಇಟ್ಸ್ ವೆಲ್ ರೆಗ್ಯುಲೇಟೆಡ್. ಸೊ ವೆಲ್ ರೆಗ್ಯುಲೇಟೆಡ್ ಇನ್ ದ ಸೆನ್ಸ್ as it is take place in the global and digital landscape, the regulation of foreign exchange is not easy task. Thankful to though this works in the trader favor, and it can actually be considered as one of the advantages of the forex trading. Since there is no centralized exchange system, and independent bodies are responsible for regulation in the respective countries. ಸೊ ಪ್ರತಿಯೊಂದು ದೇಶಗಳು ಕೂಡ ತನ್ನದೇ ಆದ ಒಂದು ಕಾನೂನಾತ್ಮಕ ಮೂಲಕ ಪ್ರತಿಯೊಂದು ದೇಶದ್ದು ತನ್ನದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ಮುಲೇಟ್ ಮಾಡ್ಕೊಳ್ಳೋದ್ರ ಮೂಲಕ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ರೆಗ್ಯುಲೇಟ್ ಮಾಡ್ತವೆ. ದೇರ್ ಇಸ್ ನೋ ಸೆಂಟ್ರಲೈಸ್ಡ್ ಆರ್ಗನೈಸೇಷನ್ ಟು ಕಂಟ್ರೋಲ್ ಆರ್ ಟು ರೆಗ್ಯುಲೇಟ್ ದ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಇಲ್ಲಿ ಯಾವುದೇ ಒಂದು ಕೇಂದ್ರಾತ್ಮಕವಾದ ಒಂದು ಆರ್ಗನೈಸೇಷನ್ಸ್ ನಮ್ಮಲ್ಲಿ ಸಿಗೋದಿಲ್ಲ. ಬಟ್ ಪ್ರತಿಯೊಂದು ದೇಶಗಳು ಕೂಡ ತನ್ನದೇ ಆದ ಒಂದು ಆರ್ಗನೈಸೇಷನ್ ಮೂಲಕ, ಲೈಕ್ ಈಗ ನಮ್ಮಲ್ಲಿ RBI ಇದೆ, ಇಟ್ಸ್ ಅ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ ನಾವು ಹೇಳ್ತೀವಿ. ಸೊ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಗಳನ್ನು ರೆಗ್ಯುಲೇಟ್ ಯಾರು ಮಾಡ್ತಾರೆ ಅಂತಂದರೆ ಸೆಬಿ ಮಾಡುತ್ತೆ, RBI ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಎಕ್ಸಿಮ್ ಬ್ಯಾಂಕ್ ಇದೆ. ಸೊ ಇದು ಕೂಡ ಏನು ಮಾಡುತ್ತೆ, ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಸೊ ಫೆಮಾ ಆ್ಯಕ್ಟ್ ಇದೆ ನಮ್ಮಲ್ಲಿ. ಸೊ ಹಾಗಾಗಿ ಈ ಫಾರಿನ್ ಟ್ರಾನ್ಸಾಕ್ಷನ್ಗಳನ್ನು ಪ್ರತಿಯೊಂದು ದೇಶದಲ್ಲೂ ಕೂಡ ತನ್ನದೇ ಆದ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಅವೇನು ಮಾಡ್ತವೆ, ರೆಗ್ಯುಲೇಟ್ ಮಾಡ್ತೇವೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಅಡ್ವಾಂಟೇಜಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ನಾವು ಇದುವರೆಗೆ ಯಾವ ಪಾಯಿಂಟ್ನ ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಫಸ್ಟ್ ಪಾಯಿಂಟ್, ಇಟ್ಸ್ ಅ ಲಾರ್ಜ್ ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್. ಸೊ ನಾನು ಆಲ್ರೆಡಿ ಹೇಳಿದೆ, ಇದು ತುಂಬ ದೊಡ್ಡ ಮಾರುಕಟ್ಟೆ ಆಗಿದೆ, ಯಾಕಂದರೆ ಇದು ಜಾಗತಿಕ ಮಾರುಕಟ್ಟೆ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ದೇಶವೂ ಕೂಡ ಭಾಗಿಯಾಗೋದ್ರ ಮೂಲಕ, ಇಲ್ಲಿ ಪ್ರತಿಯೊಂದು ದೇಶವನ್ನು ಕೂಡ ಭಾಗವಹಿಸೋದ್ರ ಮೂಲಕ ಇಲ್ಲೇನಾಗುತ್ತೆ, ನಮಗೆ ಹ್ಯೂಜ್ ಅಮೌಂಟ್ ಆಫ್ ಕ್ಯಾಪಿಟಲು ಸಬ್ಸ್ಕ್ರೈಬ್ ಆಗಿರುತ್ತೆ, ಹ್ಯೂಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅವೈಲಬಿಲಿಟಿ ಇರುತ್ತೆ ಇನ್ ದ ಸೆನ್ಸ್ ಆಫ್ ಫಾರಿನ್ ಕರೆನ್ಸಿ. ಇಲ್ಲೇನಾಗುತ್ತೆ, ಫಾರಿನ್ ಕರೆನ್ಸಿನ ಪರ್ಚೇಸ್ ಮಾಡೋದು ಮತ್ತು ಫಾರಿನ್ ಕರೆನ್ಸಿನ ಸೇಲ್ ಮಾಡೋದ್ರ ಮೂಲಕ, ಸೊ ಈ ಪ್ರತಿಯೊಂದು ದೇಶವೂ ಕೂಡ ಇರೋದ್ರಿಂದ ಇದೇನಾಗಿರುತ್ತೆ, ಲಾರ್ಜ್ ಮಾರ್ಕೆಟ್ ಆಗಿರುತ್ತೆ. ಮೋರ್ ಓವರ್ ಇಟ್ಸ್ ಅ ಗ್ಲೋಬಲ್ ಮಾರ್ಕೆಟ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಇಟ್ಸ್ ವೆರಿ ಗುಡ್ ಫಾರ್ ಬಿಗಿನರ್ಸ್. ಯಾಕೆಂತಂದರೆ ವಿ ಕ್ಯಾನ್ ಪರ್ಚೇಸ್ ದ ಫಾರಿನ್ ಕರೆನ್ಸಿ ವಿತ್ ಲೋಯೆಸ್ಟ್ ಅಮೌಂಟ್. ಸೊ ನಾವು ಬೇರೆ ಕರೆನ್ಸಿಗಳನ್ನ ಅಥವಾ ಬೇರೆ ಅಸೆಟ್ನ ಪರ್ಚೇಸ್ ಮಾಡೋದಕ್ಕಿಂತ ಫಾರಿನ್ ಕರೆನ್ಸಿನ ತುಂಬ ಕಡಿಮೆ ಹಣದಿಂದ ನಾವು ಪರ್ಚೇಸ್ ಮಾಡೋದು. ಯಾವುದೋ ಒಂದು ರಿಯಲ್ ಅಸೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಂದರೆ ನಿಮಗೆ ಲ್ಯಾಕ್ಸ್ ಟುಗೆದರ್ ಅಮೌಂಟ್ಸ್ಗಳು ಬೇಕಾಗುತ್ತೆ. ಬಟ್ ನೀವು ಫಾರಿನ್ ಕರೆನ್ಸಿ ಪರ್ಚೇಸ್ ಮಾಡ್ತೀರ, ನೀವು 1000 ಇದ್ರೂ ಕೂಡ ಫಾರಿನ್ ಕರೆನ್ಸಿನ ಪರ್ಚೇಸ್ ಮಾಡ್ಬೋದು. ಸೊ ಹಾಗಾಗಿ ಇಟ್ಸ್ ವೆರಿ ಗುಡ್ ಫಾರ್ ಬಿಗಿನಿಂಗ್ ಇನ್ವೆಸ್ಟರ್ಸ್, ಪ್ರಾರಂಭಿಕ ಹೂಡಿಕೆದಾರರಿಗೆ ತುಂಬ ಅನುಕೂಲಕರವಾದ ಒಂದು ಮಾರ್ಕೆಟ್ ಇದಾಗಿರುತ್ತೆ ಅಂತ. ನೆಕ್ಸ್ಟ್ ಒನ್, ಯು ಕ್ಯಾನ್ ಟ್ರೇಡ್ 24 hours a day. ಸೊ ನೀವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟು ಇಟ್ಸ್ ಪ್ಯೂರ್ಲಿ ಆಟೋಮೇಟೆಡ್ ಆ್ಯಂಡ್ ಆನ್ಲೈನ್ ಮಾರ್ಕೆಟ್. ಸೊ ಯು ಕ್ಯಾನ್ ಪರ್ಚೇಸ್ ಆರ್ ಯು ಕ್ಯಾನ್ ಸೇಲ್ ದ ಫಾರಿನ್ ಕರೆನ್ಸಿ ವೆನ್ ಎವರ್ ಯು ವಾಂಟ್ ಇನ್ ಎ ಡೇ. 24 hours ನೀವು ಯಾವಾಗ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಮತ್ತು ಸೇಲ್ ಮಾಡ್ಬೋದು ಅಂತ ಒಂದು ಮಾರುಕಟ್ಟೆ. There are low transaction cost. So foreign exchange transaction attract very low transaction cost for the buying and selling of foreign currencies. ಸೊ ತುಂಬ ಕಡಿಮೆಯ ಒಂದು ಟ್ರಾನ್ಸಾಕ್ಷನ್ ಕಾಸ್ಟ್ ಇದಕ್ಕೆ ಇನ್ಕರ್ಡ್ ಆಗುತ್ತೆ ಅಂತ ನಾವಲ್ಲಿ ಅರ್ಥ ಮಾಡ್ಕೋಬೋದು. ಇಟ್ಸ್ ಮಾರ್ಕೆಟ್ ಫಾರ್ ಹೈಲಿ ಲಿಕ್ವಿಡ್. ಸೊ ಹೈ ಲಿಕ್ವಿಡಿಟಿ ಇರುತ್ತೆ, ಯಾಕೆಂದರೆ ಯು ಕ್ಯಾನ್ ಕನ್ವರ್ಟ್ ದ ಫಾರಿನ್ ಕರೆನ್ಸಿ ಇಂಟು ಕ್ಯಾಶ್ ವೆನ್ ಎವರ್ ಯು ವಾಂಟ್. ಸೊ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ನೀವೇನು ಮಾಡ್ಬೋದು, ಈ ಫಾರಿನ್ ಕರೆನ್ಸಿನ ಕ್ಯಾಶ್ ಆಗಿ ಏನು ಮಾಡ್ಬೋದು, ಕನ್ವರ್ಟ್ ಮಾಡಬಹುದು ಅಂತ. ಸೊ ನೆಕ್ಸ್ಟ್ ಒನ್, there is a good technology for trading. So compared to the other markets, the international market or foreign exchange market adopted a latest technology. With the help of that, we can smoothly buying and selling of foreign currencies. Next one, it's well regulated. So there is no centralized organization to control or regulate the foreign exchange transactions, but every country has its own ಆರ್ಗನೈಸೇಷನ್ ಆರ್ ಅಥಾರಿಟಿ ಟು ಕಂಟ್ರೋಲ್ ದ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಇನ್ ದ ಕಂಟ್ರಿ. ಸೊ ಪ್ರತಿಯೊಂದು ದೇಶ ತನ್ನದೇ ಆದ ಒಂದು ಫಾರಿನ್ ಎಕ್ಸ್ಚೇಂಜ್ ಕಂಟ್ರೋಲ್ ಮಾಡೋ ಒಂದು ಅಥಾರಿಟಿನ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಫುಲ್ಲಿ ಕಂಟ್ರೋಲ್ ಆಗಿ ರೆಗ್ಯುಲೇಟ್ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೋದಾಗುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಅಡ್ವಾಂಟೇಜಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ನಾವು ಇದುವರೆಗೂ ಕೂಡ ಅಡ್ವಾಂಟೇಜಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಲೆಟ್ ಅಸ್ ನೋ ದ ಡಿಸ್ಅಡ್ವಾಂಟೇಜಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಸ್ಟ್ ಒನ್, ಕೌಂಟರ್ ಪಾರ್ಟಿ ರಿಸ್ಕ್. Forex market is an international market. Therefore, the regulation of forex market is a difficult issue because it pertains to the sovereignty of the currency of many countries. This creates the scenario wherein the forex market is largely unregulated.
Therefore, there is no standardized or centralized exchange with the guarantee the risk-free execution of trade. So therefore, when the investors or trader enter into trade, they also have to be cognizant of default risk that they are facing. That is the risk that the counterparty may not have an intention or ability to honor of the contract. Forex trading therefore involves the careful assessment of counterparty risk as well as creation of plans of mitigate them. So first and foremost disadvantages of foreign exchange market ಏನಂತಂದರೆ ಕೌಂಟರ್ ಪಾರ್ಟಿ ರಿಸ್ಕ್ ಮೀನ್ಸ್ ಈಗ ನಮ್ಮ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋಂಥ ವ್ಯಕ್ತಿ ನಮ್ಮ ಕಾಂಟ್ರಾಕ್ಟ್ನ ಹಾನರ್ ಮಾಡ್ತಾನೋ ಇಲ್ವೋ ಅನ್ನೋದು ರಿಸ್ಕ್ ಇರುತ್ತೆ ಅಂತ ತುಂಬ ಸಿಂಪಲಾಗಿ ಹೇಳಿದೆ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು 10 days ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಆಫ್ಟರ್ 10 days ಯು ಹ್ಯಾಸ್ ಟು ಪೇ ಸರ್ಟನ್ ಸಮ್ ಆಫ್ ಕರೆನ್ಸಿ ಅಟ್ ಈಸ್ ಸರ್ಟನ್ ರೇಟ್ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಫ್ಯೂಚರ್ ಡೇಟಲ್ಲಿ, ಸೊ ಅಂಥ ಒಂದು ಡೇಟಲ್ಲಿ ಆ ವ್ಯಕ್ತಿ ಆ ಕಾಂಟ್ರಾಕ್ಟ್ನ ಹಾನರ್ ಮಾಡ್ತಾನೋ ಇಲ್ವೋ ಅನ್ನೋದು ನಮಗೆ ಇಲ್ಲಿ ಕೌಂಟರ್ ಪಾರ್ಟಿ ರಿಸ್ಕ್ ಆಗುತ್ತೆ. ಯಾಕೆಂತಂದರೆ ಬಿಕಾಸ್ ಎವ್ರಿ ಕಂಟ್ರಿ ಹ್ಯಾಸ್ ಇನ್ ಇಟ್ಸ್ ಓನ್ ಕರೆನ್ಸಿ. ಸೊ ಕರೆನ್ಸಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಸಾವರ್ಜಿನಿಟಿ ಮ್ಯಾಟರ್. ಸೊ ಹಾಗಾಗಿ ಆ ವ್ಯಕ್ತಿಗೆ ಆ ದೇಶದ ಕರೆನ್ಸಿ ಅವೈಲಬಿಲಿಟಿ ಇದೆಯೋ ಇಲ್ವೋ ಅನ್ನೋದು ಅವತ್ತಿನ ಪರಿಸ್ಥಿತಿಲಿ ಗೊತ್ತಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಎವ್ರಿ ಆಪೋಸಿಟ್ ಪಾರ್ಟಿ ದೇ ಹ್ಯಾವ್ ಅ ರಿಸ್ಕ್ ರಿಗಾರ್ಡಿಂಗ್ ಕೌಂಟರ್ ಪಾರ್ಟಿ ರಿಸ್ಕ್. ಸೊ ಇಲ್ಲಿ ಬೈ ಮಾಡೋರಾಗಲಿ ಸೇಲ್ ಮಾಡೋರಾಗಲಿ ಆ ಕಂಟ್ರಿ ಅಗ್ರಿಮೆಂಟ್ಗಳನ್ನು ಅಥವಾ ಕಾಂಟ್ರಾಕ್ಟ್ಗಳನ್ನ ಹಾನರ್ ಮಾಡ್ತಾರೋ ಇಲ್ವೋ ಅನ್ನೋದೊಂದು ಕೌಂಟರ್ ಪಾರ್ಟಿ ರಿಸ್ಕು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ ಅಂತ. ಅದ್ರ ಜೊತೆಗೆ ಇಲ್ಲಿ ದೇರ್ ಇಸ್ ನೋ ಸ್ಟ್ಯಾಂಡರ್ಡೈಸ್ಡ್ ಆರ್ ಸೆಂಟ್ರಲೈಸ್ಡ್ ಆರ್ಗನೈಸೇಷನ್ ಫಾರ್ ಗಿವನ್ ಎ ಗ್ಯಾರಂಟಿ ಟು ದ ಟ್ರೇಡರ್. ಸೊ ಇಲ್ಲಿ ಯಾವುದೇ ಒಂದು ಆರ್ಗನೈಸೇಷನು ಗ್ಯಾರಂಟಿ ಕೊಟ್ಟಿರೋದಿಲ್ಲ. ಇಟ್ಸ್ ಪ್ಯೂರ್ಲಿ the agreement taken place between the buyer and seller. That means who are going to purchasing or selling of foreign currencies, the agreement bonds the two peoples only. ಸೊ ಅವರಿಬ್ಬರು ಮಧ್ಯನೇ ಅಗ್ರಿಮೆಂಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್ ಎಂಟರ್ ಆಗೋದಿಲ್ಲ. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಅಥಾರಿಟಿ ಅವ್ರಿಗೊಂದು ಎಂಟ್ರಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನು ಮಾಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಇದು ಕೌಂಟರ್ ಪಾರ್ಟಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಏನಂತಂದರೆ ಲಿವರೇಜ್ ರಿಸ್ಕ್. Forex market provide a maximum leverage. The word leverage automatically implies risk, and a gearing ratio of 20 to 30 times implies a lot of risk. Given the fact there is no limit for the amount movement that could happen in the forex market in a day, it is possible that a person may lose all their investment in the matter of minute if they placed highly leveraged bets. ಸೊ ಲಿವರೇಜ್ ನಮಗೆ ಗೊತ್ತಿದೆ, ಹೈ ರಿಸ್ಕ್ ಇರುತ್ತೆ, ಹೈ ರಿಟರ್ನ್ಸ್ ಇರುತ್ತೆ. ಸೊ ನೀವು ಯಾವುದಾದ್ರು ಬಿಗಿನರ್ ಇನ್ವೆಸ್ಟರು ಹೈ ರಿಸ್ಕ್ ತೊಗೊಂಡು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನು ಅಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಫೋಲ್ ಅಮೌಂಟು ಕೂಡ ಲಾಸ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಲಿವರೇಜ್ ರಿಸ್ಕು ಹೈ ರಿಸ್ಕ್ ಇರುತ್ತೆ, ಅದೇ ರೀತಿ ಹೈ ರಿಟರ್ನ್ಸ್ ಇರುತ್ತೆ. ನಾವು ಅಡ್ವಾಂಟೇಜಲ್ಲಿ ಬೇಕಾದ್ರೆ ಹೈ ರಿಟರ್ನ್ಸ್ ಅಂತ ಹೇಳ್ಬೋದು, ಬಟ್ ಹೈ ರಿಸ್ಕ್ ಇರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್ ಆಪ್ರೇಷನಲ್ ರಿಸ್ಕ್. So forex trading operations are difficult to manage operationally. This is because the forex market works all the time whereas human do not. Therefore, the trader have to resort the algorithm to protect the value of their investment when they are away. ಸೊ ಇಲ್ಲಿ ಆಪ್ರೇಷನಲ್ ರಿಸ್ಕ್ ಇರುತ್ತೆ. ಇದು 24 hours ಎ ಡೇ ಇಲ್ಲಿ ಏನಾಗುತ್ತೆ ವರ್ಕ್ ಆಗುತ್ತೆ. ಇದು ಆಟೋಮೆಟಿಕ್ ಟ್ರಾನ್ಸಾಕ್ಷನ್ಗಳಾಗುತ್ತೆ. ಸೊ ಹಾಗಾಗಿ ಹ್ಯೂಮನ್ ಬೀಯಿಂಗ್ಸ್ಗಳು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಫೋಕಸ್ ಮಾಡೋಕ್ಕೆ ಅದು ಆಪ್ರೇಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ದೀಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಥ್ಯಾಂಕ್ ಯು.